KTV ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರದಲ್ಲಿ 2ನೇ ಬಾರಿಗೆ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ. ಸುದ್ದಿಯ ವಿವರ. ಕೋಲಾರದಲ್ಲಿ 2ನೇ ಬಾರಿಗೆ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ಜುಲೈ 5ರ ಭಾನುವಾರದಂದು ನಗರದ ಯುವಜನ ಸೇವಾ ಇಲಾಖೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದವು. ಈ ಕುರಿತು ಮಾಹಿತಿ ನೀಡಿರುವ ಡಾಕ್ಟರ್ JM ಶ್ರೀನಿವಾಸ್ ಅವರು ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ನಿಂದ ಈ ಪಂದ್ಯಾವಳಿಗಳು ನಡೆಸಿಕೊಟ್ಟರು. ಗೆದ್ದವರಿಗೆ 30,000 ರು ನಗದು ಪುರಸ್ಕಾರ ನೀಡಲಾಯಿತು. 50 ಟ್ರೋಫಿಗಳನ್ನು ನೀಡಲಾಯಿತು. 9 ವರ್ಷ ವಯೋಮಿತಿ ಬಾಲಕ-ಬಾಲಕಿಯರಿಗೆ ಪ್ರಥಮ ಬಹುಮಾನ 2,000 ರು ಹಾಗೂ ಟ್ರೋಫಿ, ದ್ವಿತೀಯ ಬಹುಮಾನ 1,000 ರು ಹಾಗೂ ಟ್ರೋಫಿ, 3ರಿಂದ 10ರವರೆಗೆ ಟ್ರೋಫಿ ನೀಡಲಾಯಿತು. ಇದರ ಜೊತೆಗೆ ಈ ಸರ್ಟಿಫಿಕೇಟ್ಗಳನ್ನು ನೀಡಲಾಯಿತು. 13 ವರ್ಷ ವಯೋಮಿತಿಯ ಬಾಲಕ-ಬಾಲಕಿಯರಿಗೆ ಪ್ರಥಮ ಬಹುಮಾನ 2,000 ರು ಹಾಗೂ ಟ್ರೋಫಿ, ದ್ವಿತೀಯ ಬಹುಮಾನ 1,000 ರು ಹಾಗೂ ಟ್ರೋಫಿ ಹಾಗೂ 3ರಿಂದ 10ರವರೆಗೆ ಟ್ರೋಫಿ ನೀಡಲಾಯಿತು. ಈ ಸರ್ಟಿಫಿಕೇಟ್ಗಳನ್ನು ಕೂಡ ನೀಡಲಾಯಿತು. ವಯೋಮಿತಿ 13 ವರ್ಷ ಮೇಲ್ಪಟ್ಟವರು ಓಪನ್ ವಿಭಾಗದಲ್ಲಿ ಭಾಗವಹಿಸಿದರು. ಪ್ರಥಮ ಬಹುಮಾನ 5,000 ರು ಹಾಗೂ ಟ್ರೋಫಿ, ದ್ವಿತೀಯ ಬಹುಮಾನ 4,000 ರು ಹಾಗೂ ಟ್ರೋಫಿ, ತೃತೀಯ ಬಹುಮಾನ 3,000 ರು ಹಾಗೂ ಟ್ರೋಫಿ, 4ನೇ ಬಹುಮಾನ 2,000 ರು ಮತ್ತು ಟ್ರೋಫಿ ನೀಡಲಾಗಿ ಈ ಸರ್ಟಿಫಿಕೇಟ್ಗಳನ್ನು ನೀಡಿ ಗೌರವಿಸಲಾಯಿತು. ಚೆಸ್ ಆಟ ಸರಿಯಾಗಿ 10 ಗಂಟೆಗೆ ಆರಂಭವಾಗಿ ಸಂಜೆ 5:30 ಗಂಟೆಗೆ ಮುಕ್ತಾಯವಾಯಿತು. ಟಾಪ್ 10 ಓಪನ್ ವಿನ್ನರ್ಸ್ಗಳಲ್ಲಿ ಮೊದಲನೇ ಬಹುಮಾನವಾಗಿ ತಿಪ್ಪೇಸ್ವಾಮಿ 5,000 ಮತ್ತು ಟ್ರೋಫಿ, ದೀಕ್ಷಿತ್ J 4,000 ಮತ್ತು ಟ್ರೋಫಿ, G ಚಿರಾಗ್ 3,000 ಮತ್ತು ಟ್ರೋಫಿ, ಅಥರ್ವ್ ಗುಪ್ತಾ 2,000 ಮತ್ತು ಟ್ರೋಫಿ, ಕೈಜಾನ್ S 1,000 ಮತ್ತು ಟ್ರೋಫಿ. 9 ವರ್ಷದ ಗಂಡು ಮಕ್ಕಳಲ್ಲಿ ಮೊದಲನೇ ಬಹುಮಾನವಾಗಿ ಈವನ್ ಜಾನ್ ಅರುಣ್ 2,000 ಮತ್ತು ಟ್ರೋಫಿ, ಆದಿತ್ ವಿಷ್ಣು 1,000 ಮತ್ತು ಟ್ರೋಫಿ. 9 ವರ್ಷದ ಒಳಗಿನ ಹೆಣ್ಣು ಮಕ್ಕಳಲ್ಲಿ ಮಾನವಿನ್ N 2,000 ಮತ್ತು ಟ್ರೋಫಿ, ನಿಸ್ಸೀಮಾ N 1,000 ಮತ್ತು ಟ್ರೋಫಿ. 13 ವರ್ಷದ ಗಂಡು ಮಕ್ಕಳಲ್ಲಿ ಸಿದ್ಧಾರ್ಥ್ ರಾಮ್ ವರ್ಮಾ 2,000 ಮತ್ತು ಟ್ರೋಫಿ, ಪ್ರಣವ್ CV 1,000 ಮತ್ತು ಟ್ರೋಫಿ. 13 ವರ್ಷದ ಹೆಣ್ಣು ಮಕ್ಕಳಲ್ಲಿ ಧನುಶ್ರೀ NB 2,000 ಮತ್ತು ಟ್ರೋಫಿ, S ಯುವಕಾಂತಿಕಾ 1,000 ಮತ್ತು ಟ್ರೋಫಿ. ಉಳಿದ ಎಲ್ಲ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ ಎಲ್ಲ ಕ್ರೀಡಾಪಟುಗಳಿಗೆ ಟ್ರೋಫಿ ಮತ್ತು ಈ ಸರ್ಟಿಫಿಕೇಟ್ಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ದಾನಿಗಳು, ಕೋಲಾರ ಇಂಜಿನಿಯರ್ ಅವರು, DSPE ಮಂಜುನಾಥ್, DSPE ಚಂದ್ರಶೇಖರ್, ಮುಖ್ಯ ಶಿಕ್ಷಕರು ದೇವರಾಜ್ ರಾಜಕಲ್ಲಹಳ್ಳಿ, VM ಶಾಲೆ ಟೇಕಲ್ ರವಿಕುಮಾರ್ ಕಾರ್ಯದರ್ಶಿಯವರಾಗಿ, ರಾಮು ಕರಾಟೆ ಮಾಸ್ಟರ್, ಶಿವಕುಮಾರ್ ಅಧ್ಯಕ್ಷರು, ಡಾಕ್ಟರ್ ಶ್ರೀನಿವಾಸ್ JM ಗೌರವ ಅಧ್ಯಕ್ಷರು, ಮಂಜುನಾಥ್ N ಸದಸ್ಯರು. ಸ್ವಾಗತವನ್ನು ಶ್ರೀಪತಿ ಚೀಫ್ ಆರ್ಬಿಟರ್, ಉಮೇಶ್ ನಿರ್ಣಾಯಕರು ಮತ್ತು ಪರಶುರಾಮ್ ರವರು ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. Thank you, sir. Hey. Thank you, sir. The ninth position goes to A. Nakul. Adit Vishnu. Thank you, Manju. ಈ ಫೋಟೋಸನ್ನು ಎಲ್ಲರೂ ಕೂಡ ಸ್ಟೇಟಸಲ್ಲಿ ಹಾಕಿ ಬೇರೆಯವ್ರಿಗೆ ಉಳಿಸಿ ಈ ಕಡೆ ದುರಂಗಿ ಮಾಡಬೇಕು. ಮತ್ತು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಬೇರೆಯವ್ರಿಗೆ ತೋರಿಸೋದ್ರ ಮುಖಾಂತರ ಅವ್ರಿಗೂ ಕೂಡ ಉಳ್ಕೊಂಡಾದ್ರೂ ಈ ಕಡೆ ಬರಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸರ್, ನಮಸ್ತೆ ಎಲ್ರಿಗೂ. ಡಾಕ್ಟರ್ ಶ್ರೀನಿವಾಸ್ JM ಚೆಸ್ಸು ಅಸೋಸಿಯೇಷನ್ ಗೌರವಾಧ್ಯಕ್ಷರು. ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಚೆಸ್ ಅಸೋಸಿಯೇಷನನ್ನು ಮಾಡಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾಯಿದ್ವಿ. ಇವತ್ತು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು
ಇಲ್ಲಿ ಹಮ್ಮಿಕೊಂಡಿದ್ವಿ. ಸುಮಾರು 67 ಜನ ಪಾರ್ಟಿಸಿಪೆಂಟ್ಸು ರಾಜ್ಯದ ವಿವಿಧ ಮೂಲೆಗಳಿಂದ ಬಂದು ಭಾಗವಹಿಸಿ ಸುಮಾರು 30,000 ರೂಪಾಯಿಯಷ್ಟು ಕ್ಯಾಶ್ ಪ್ರೈಸನ್ನು ಗೆದ್ಕೊಂಡಿದ್ದಾರೆ. 50 ಟ್ರೋಫೀಸನ್ನು ಕೂಡ ಗೆದ್ಕೊಂಡಿದ್ದಾರೆ. ಎಲ್ಲರೂ ಖುಷಿಯಾಗಿ ಹೋಗಿದ್ದಾರೆ. ಈ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಚೆಸ್ ಟೂರ್ನಮೆಂಟನ್ನು ಮಾಡೋದ್ರ ಮುಖಾಂತರ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರಗಾಕಲಿಕ್ಕೆ ಇದೊಂದು ಕಾರಣ ಆಗಿದೆ. ಇದಕ್ಕೆ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ನು ಸಹಕಾರಿಯಾಗಿದೆ. ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಕ್ರೀಡಾಧಿಕಾರಿಗಳಾಗಿ ಶ್ರೀಪತಿ ಸರ್ ಅವರು ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಈ ಒಂದು ಟೆಕ್ನಿಕಲ್ ರೂಲ್ಸ್ ಇರ್ಬೋದು, ರೆಗ್ಯುಲೇಷನ್ಸ್ ಇರ್ಬೋದು, ಏನು ಮಕ್ಕಳು ಹೇಗೆ ಆಡಬೇಕು, ಆ ಕ್ಲಾಕನ್ನು ಹೇಗೆ ಮಾಡಬೇಕು, ಮೂಮೆಂಟ್ಸನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು, ಪ್ರಾಬ್ಲಮ್ಸನ್ನು ಬಂದಾಗ ಹೇಗೆ ಅದನ್ನು ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು, ಯಾವುದೋ ಗಲಾಟೆಗಳಿಲ್ದಂಗೆ ನಿಷ್ಪಕ್ಷಪಾತವಾಗಿ ನಿರ್ಣಯಗಳನ್ನು ಕೊಡೋದ್ರ ಮುಖಾಂತರ 2ನೇ ರಾಜ್ಯ ಮಟ್ಟದ ಈ ಒಂದು ಚೆಸ್ ಟೂರ್ನಮೆಂಟನ್ನು ಯಶಸ್ವಿ ಮಾಡಿದ್ದಾರೆ. ಜೊತೆಗೆ ಉಮೇಶ್ ಸರ್ ಅವರು ಕೂಡ ಈ ಒಂದು ಕರ್ನಾಟಕ ಚೆಸ್ ಅಸೋಸಿಯೇಷನ್ ವತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಚೆಸ್ ಕಾಯಿನ್ಸ್ ಇರ್ಬೋದು, ಚೆಸ್ ಬೋರ್ಡ್ಸ್ ಇರ್ಬೋದು, ಮತ್ತು ಕ್ಲಾಕ್ ಇರ್ಬೋದು, ಇದನ್ನೆಲ್ಲ ವ್ಯವಸ್ಥಿತವಾಗಿ ತಗೊಬಂದುಕೊಂಡು ನಮ್ಮ ಮಕ್ಕಳಲ್ಲಿ ವೈಜ್ಞಾನಿಕವಾಗಿ ಈ ಒಂದು ಚೆಸ್ಸನ್ನು ಹೇಗೆ ಆಡಬೇಕು ಅಂತಕ್ಕಂಥದ್ದು ಆ ಒಂದು ಭಾವನೆಯನ್ನು ಮೂಡಿಸಿದ್ದಾರೆ. ಜೊತೆಗೆ ಇವರು ಈ ಒಂದು ಟೆಕ್ನಿಕಲ್ ಇದನ್ನು ಯೂಸ್ ಮಾಡಿಕೊಂಡು ಚೆಸ್ಸನ್ನು ಡೆವಲಪ್ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವ್ರಿಗೂ ಕೂಡ ಶ್ರೀಪತಿ ಸರ್ಗೆ, ಉಮೇಶ್ ಸರ್ ಅವರಿಗೆ ನಮ್ಮ ಕೋಲಾರ ಜಿಲ್ಲೆಯ ಜನತೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಅದೇ ರೀತಿಯಾಗಿ ಇದು ನಮ್ಮದು 3ನೇ ಟೂರ್ನಮೆಂಟು. ಮೊದಲನೇ ಟೂರ್ನಮೆಂಟು ಜಿಲ್ಲಾ ಮಟ್ಟದ ಒಂದು ಚೆಸ್ ಪಂದ್ಯಾವಳಿಗಳನ್ನು ಮಾಡಿದ್ವಿ. 75 ಜನ ಮಕ್ಕಳು ಭಾಗವಹಿಸಿದರು. ಅದರಲ್ಲಿ ಎರಡನೇದಾಗಿ ರಾಜ್ಯ ಮಟ್ಟದ ಒಂದು ಚೆಸ್ ಟೂರ್ನಮೆಂಟನ್ನು ಇಲ್ಲಿ ಮಾಡಿದ್ವಿ. ಅದರಲ್ಲಿ 153 ಜನ ಭಾಗವಹಿಸಿದರು. ಇಂಟರ್ನ್ಯಾಷನಲ್ ಮಾಸ್ಟರ್ಗಳು 2 ಭಾಗವಹಿಸಿದರು. ನಮ್ಮ ಜಿಲ್ಲೆಗೆ ಇಂಟರ್ನ್ಯಾಷನಲಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಚೆಸ್ ಕ್ರೀಡಾಪಟುಗಳು ಬಂದು ಆಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಸಂದಿರ್ತಕ್ಕಂಥ ಗೌರವ, ಅದು ಒಂದು ಸಂತೋಷದ ವಿಷಯ. ಜೊತೆಗೆ ಈ ಒಂದು 3ನೇ ಕ್ರೀಡಾಕೂಟ 2ನೇ ರಾಜ್ಯ ಮಟ್ಟದ ಚೆಸ್ ಓಪನ್ ರ್ಯಾಪಿಡ್ ಟೂರ್ನಮೆಂಟ್ ಇವತ್ತು ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಯೂತ್ ಸೆಂಟ್ರಲ್ಲಿ ಇಂಡೋರ್ ಸ್ಟೇಡಿಯಮಲ್ಲಿ ಆರ್ಗನೈಸ್ ಮಾಡಿದ್ವಿ. ಸೊ ಇದರಲ್ಲೂ ಕೂಡ 69 ಜನ ಮಕ್ಕಳು 73 ಜನ ಮಕ್ಕಳು ಭಾಗವಹಿಸಿಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಸೊ ಅವರು ಭಾಗವಹಿಸೋದಕ್ಕೆ ಕಾರಣ ನಮ್ಮ ಪೋಷಕರು, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪೋಷಕರು ಮಕ್ಕಳಲ್ಲಿ ಒಂದು ಪ್ರತಿಭೆ ಬೆಳೀಲಿ, ಅವರ IQ ಲೆವೆಲ್ಲು ಚೆನ್ನಾಗಿ ಬೆಳೀಲಿ, ಅವರು ಬರ್ತಕ್ಕಂಥ ಸಮಸ್ಯೆಗಳನ್ನು ವಿವಿಧ ಆಯಾಮಗಳಲ್ಲಿ ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೇಕು ಎಂಬತಕ್ಕಂಥ ಒಂದು ನಿಟ್ಟಿನಲ್ಲಿ ಮಕ್ಕಳನ್ನು ಇಲ್ಲಿ ಜಾಸ್ತಿ ತೊಡಗಿಸಿದ್ದಾರೆ ಚೆಸ್ಸಲ್ಲಿ. ಸೊ ಹಾಗಾಗಿ ಆ ಮಕ್ಕಳಲ್ಲೂ ಕೂಡ ಪ್ರತಿಭೆ ಹೊರಗಚ್ಚಲಿಕ್ಕೆ ಈ ಒಂದು ಕ್ರೀಡಾಕೂಟಗಳು ಸಾಕಷ್ಟು ಬೇಕಾಗಿದೆ. ಈ ಒಂದು ಕ್ರೀಡಾಕೂಟಗಳು ಪ್ರತಿ ತಿಂಗಳು ಕೂಡ ರಾಜ್ಯಮಟ್ಟದ ಕ್ರೀಡಾಕೂಟಗಳನ್ನು ಇದೇ ಒಂದು ಇಂಡೋರ್ ಸ್ಟೇಡಿಯಂ ಯೂತ್ ಸೆಂಟ್ರಲ್ಲಿ ನಾವು ಆಯೋಜನೆ ಮಾಡ್ತೀವಿ. ಸೊ ಈ ಒಂದು ಸದುಪಯೋಗವನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪೋಷಕರು ಮತ್ತು ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳು ಮತ್ತು ಖಾಸಗಿ ಶಾಲೆಯ ಮಕ್ಕಳು, ಅನುದಾನಿತ ಶಾಲೆಯ ಮಕ್ಕಳು ಎಲ್ಲರೂ ಕೂಡ ಬೆಳೆಸ್ಕೋಬೇಕು. ಹಾಗೆ ಇಲ್ಲಿ ತನಕ ಯಾರು ಈ ಚೆಸ್ಗೆ ಬಂದಿಲ್ವೋ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಮುಖಾಂತರ, ಈ ಒಂದು ಮೀಡಿಯಾ ಮಾಧ್ಯಮದ ಮುಖಾಂತರ ಸೊ ನಾವು ಅವ್ರಿಗೆ ಒಂದು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇವೆ. ಅವರು ಕೂಡ ಬಂದು ನಮ್ಮ ಜೊತೆ ಸೇರಿಕೊಂಡು ಚೆಸ್ಸನ್ನು ಆಡಲಿ. ಅವರು ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಇದೊಂದು ಮುಖ್ಯವಾಗಿರ್ತಕ್ಕಂಥ ವೇದಿಕೆ. ಅವರಿಗೆ ವಿವಿಧ ರೀತಿಯಾಗಿ ಯೋಚನೆ ಮಾಡಲಿಕ್ಕೆ, ಪ್ಲ್ಯಾನ್ ಮಾಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ. ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಮಕ್ಕಳು ಗುಕೇಶ್ ಥರ ಏನು ಒಂದು ಹೆಸರನ್ನು ಮಾಡಲಿ ಅಂತಕ್ಕಂಥದ್ದು ನಮ್ಮ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಏನಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಅವಕಾಶಗಳನ್ನು ಕಲ್ಪಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದ ಬಹುಮಾನಗಳ ಪ್ರಾಯೋಜಕರು ಬಂದು ಶ್ರೀನಾಥ್ ಸರ್ ಅವರು, ಅವರಮ್ಮ ಸರ್ಕಾರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿಯನ್ನು ಹೊಂದಿರತಕ್ಕಂಥವರು. ಸೊ ಅವರ ಒಂದು ಹೆಸರಲ್ಲಿ ಸವಿನೆನಪಿಗಾಗಿ ಈ ಒಂದು ಬಹುಮಾನಗಳನ್ನು ನೀಡಿದರು. ಅವ್ರಿಗೂ ಕೂಡ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಒಂದು ವೇದಿಕೆಯ ಮುಖಾಂತರ ಅವ್ರಿಗೂ ಕೂಡ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡಲಿಕ್ಕೆ ಈ ಒಂದು ವೇದಿಕೆ ಸಿದ್ಧವಾಗಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಥ್ಯಾಂಕ್ ಯು.